ಆಲ್ಕೋಹಾಲ್ ಸ್ನೇಹಿತರೆ, ಇದೆಲ್ಲ ಮಹಾಪಾಪ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಲಾಕ್ ಡೌನ್ ಮುಗಿತಾ ಇದ್ದ ಹಾಗೆ ನಮ್ಮ ಸರ್ಕಾರ ಮೊದಲು ಓಪನ್ ಮಾಡಿದ್ದೇನ್ ಗೊತ್ತಾ? ಯಾವ್ದನ್ ಫಸ್ಟ್ ಓಪನ್ ಮಾಡಿದ್ದು? ಶಾಲೆನಾ? ಜಿಮ್ಮ? ಹೋಟೆಲಾ? ನೋ ನೋ ನೋ, ಅಲ್ಲ ಅಲ್ಲ ಅಲ್ಲ. ಸರ್ಕಾರ ಮೊದಲು ಓಪನ್ ಮಾಡಿದ್ದು ಎಣ್ಣೆ ಅಂಗಡಿಗಳನ್ನ. ಯಾಕಂದ್ರೆ ಎಣ್ಣೆ ಅಂಗಡಿಗಳಿಂದ ಸರ್ಕಾರ ನಡೀತಾ ಇದೆ. ಎಣ್ಣೆ ರಾಜ್ಯ ಸರ್ಕಾರಗಳ ಮೂರನೇ ಅತಿ ದೊಡ್ಡ ಆದಾಯದ ಮೂಲ. ಆಲ್ಕೋಹಾಲ್ ನ ಗ್ಲೋಬಲ್ ಮಾರ್ಕೆಟ್ ಮೌಲ್ಯ $1762 ಬಿಲಿಯನ್. ಅಂದ್ರೆ ಇಡೀ ಜಗತ್ತಿನಾದ್ಯಂತ ಇರೋ ನಶಾಶೀಲರು ಆರ್ಥಿಕತೆಯನ್ನ ಬಂಡಿಯನ್ನ ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇಂಥ ಮಾರ್ಕೆಟ್ ಮುಂದಿನ ಒಂದು ದಶಕದಲ್ಲಿ ಪ್ರತಿ ವರ್ಷ 11% ತರ ಹೆಚ್ಚುತ್ತಾನೆ ಹೋಗುತ್ತೆ. ಇಂಥ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಅತಿ ವೇಗವಾಗಿ ಬೆಳೀತಿರೋ ರಾಷ್ಟ್ರ ಯಾವ್ದು ಗೊತ್ತಾ? ಭಾರತ. ಭಾರತದಲ್ಲಿ ಎಣ್ಣೆ ಮಾರ್ಕೆಟ್ ಮೌಲ್ಯ $60 ಬಿಲಿಯನ್. ದೇಶದ GDP ಗಿಂತ ವೇಗವಾಗಿ ಇದರಲ್ಲಿ ಗ್ರೋ ಆಗ್ತಿದೀವಿ ನಾವು. ಕೇಂದ್ರ ಆಹಾರ ಸಂಸ್ಕರಣಾ ಇಲಾಖೆ ಪ್ರಕಾರ ಕಳೆದ ಕೆಲ ವರ್ಷಗಳಲ್ಲಿ ಭಾರತದಲ್ಲಿ ಆಲ್ಕೋಹಾಲ್ ಉತ್ಪಾದನೆ 25% ಗಿಂತಲೂ ಹೆಚ್ಚಾಗಿದೆ. ಈ ಇಂಡಸ್ಟ್ರಿ 15 ಲಕ್ಷ ಜನರಿಗೆ ಉದ್ಯೋಗ ಕೊಟ್ಟಿದೆ. ಕುಡಿಯೋರಲ್ಲ, ಎಣ್ಣೆ ತಯಾರು ಮಾಡೋರು. ಕುಡಿಯೋರ ಲೆಕ್ಕ ತಗೊಂಡ್ರೆ 2005ರಲ್ಲಿ 21 ಕೋಟಿ ಭಾರತೀಯರು ಮದ್ಯ ಸೇವನೆ ಮಾಡ್ತಾ ಇದ್ರು. ಇವತ್ತಿನ ದಿನ 2024ರ ಲೇಟೆಸ್ಟ್ ಡೇಟಾ ಪ್ರಕಾರ ಆ ಸಂಖ್ಯೆ 30 ಕೋಟಿಗೂ ಹೆಚ್ಚಿದೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಬರ್ತಿರೋ ಆದಾಯ ನೋಡೋದಾದ್ರೆ ಕಳೆದ ವರ್ಷ ಒಂದರಲ್ಲೇ ಎಲ್ಲ ರಾಜ್ಯ ಸರ್ಕಾರಗಳ ಒಟ್ಟು ಲಿಕ್ಕರ್ ಆದಾಯ ಬರೋಬ್ಬರಿ 2.65 ಲಕ್ಷ ಕೋಟಿಯಷ್ಟಿದೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.